ಇವತ್ತು ನಾವು ಹಾಗಲಕಾಯಿ ಚಟ್ನಿನ ಮಾಡೋಣ. ಎಲ್ಲರೂ ಏನಪ್ಪ ಅಂದರೆ ಹಾಗಲಕಾಯಲ್ಲಿ ಪಲ್ಯ ಮಾಡ್ತಾರೆ, ಸಾರು ಮಾಡ್ತಾರೆ. ಬಟ್ ನಾವಿವತ್ತು ಡಿಫ್ರೆಂಟ್ ಆಗಿರೋಂತಹ ಹಾಗಲಕಾಯಿ ಚಟ್ನಿನ ಮಾಡೋಣ. ಈಸಿ ರೆಸಿಪಿ ಅದು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತೇಳಿದರೆ, ಇಲ್ಲಿ ನೋಡಿ ಹಾಗಲಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ನೋಡಿ ಇಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ನಾವು ಹಾಗಲಕಾಯಿ ಚಟ್ನಿನ ಮಾಡೋಣ. ಇವತ್ತು ನಾವು ಹಾಗಲಕಾಯಿ ಚಟ್ನಿ ಜೊತೆಗೆ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಡಾಯಿನ ಇಟ್ಕೊಂಡಿದ್ದೀವಿ. ಅದರಲ್ಲಿ ಸ್ವಲ್ಪ ಆಯಿಲ್ನ ಹಾಕಿದ್ದೀವಿ. ಆಯಿಲಲ್ಲಿ ಈಗ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಾಗಲಕಾಯಿ, ಈ ಹಾಗಲಕಾಯಿನ ಇದರಲ್ಲಿ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಹಾಗಲಕಾಯಿನ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈಗ ಹಾಗಲಕಾಯಿನ ಈ ಥರ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ಹಾಗಲಕಾಯಲ್ಲಿರೋದು ನೀರಾಂಶ ಎಲ್ಲ ಡ್ರೈ ಆಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡೋಣ ಎಣ್ಣೆಯಲ್ಲಿ ಚೆನ್ನಾಗಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ಫ್ರೈ ಮಾಡ್ತಾ ಇದ್ದೀವಿ. ನೋಡಿರಿ ಫ್ರೆಂಡ್ಸ್, ಈ ಥರ ಫ್ರೈ ಆಗಬೇಕಾದ್ರೆ ಈ ಥರ ಸ್ವಲ್ಪ ಸೈಡಲ್ಲಿ ಈ ಥರ ಆಯಿಲ್ನ ಹಾಕ್ತಾ ಇರಬೇಕು. ನೋಡ್ರಿ, ಈ ಥರ ಫ್ರೈ ಮಾಡ್ತಾನೆ ಇರಬೇಕು ಹಾಗಲಕಾಯಿನ. ನೋಡ್ರಿ, ಇಲ್ಲಿ ನಮ್ಮದು ಹಾಗಲಕಾಯಿ ಈ ಥರ ಫ್ರೈ ಆಗ್ತಾ ಇದ್ದಾವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಹಾಗಲಕಾಯಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದ್ದಾವೆ. ಇದು ರೆಡಿ ಆಗೋಷ್ಟರಲ್ಲಿ ನಾವು ಈಗ ಅಕ್ಕಿ ರೊಟ್ಟಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಹಿಟ್ಟು ಕಲಸೋಕ್ಕೆ ಇಲ್ಲಿ ಪಾತ್ರೆನ ಇಟ್ಟಿದ್ದೀವಿ. ಇದರಲ್ಲಿ 1 ಕಪ್ಪು ನೀರನ್ನು ಹಾಕ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಹಿಟ್ಟು ಕಲಸೋಕ್ಕೆ ಈಗ ಈ ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಬೇಕು ನೀರು ಬಿಸಿ ಆದಮೇಲೆ. ಈ ಥರ ಅಕ್ಕಿ ರೊಟ್ಟಿ ಹಿಟ್ಟು ಕಲಸಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಸಾಫ್ಟಾಗಿ ಮತ್ತು ಸ್ಮೂತಾಗೂ ಬರುತ್ತೆ, ಸಾಫ್ಟಾಗೂ ಇರುತ್ತೆ. ಮತ್ತು ಏನಪ್ಪ ಅಂದರೆ ಚೆನ್ನಾಗಿ ಇರುತ್ತೆ ತಿನ್ನೋದಕ್ಕೂ ಟೇಸ್ಟು. ಈಗ ಏನು ಮಾಡಬೇಕಪ್ಪ ಅಂದರೆ 1 ಸ್ಪೂನ್ ಆಯಿಲ್ ಹಾಕಬೇಕು ಇದರಲ್ಲಿ, ಈ ನೀರಲ್ಲಿ. ಹಿಟ್ಟು ಕಲಸೋಕ್ಕೆ ನೀರು ಬಿಸಿ ಮಾಡ್ತಿದ್ದೀವಲ್ಲ, ಆ ನೀರಲ್ಲಿ 1 ಸ್ಪೂನ್ ಎಣ್ಣೆನ ಹಾಕಬೇಕು. ನೋಡಿರಿ ಫ್ರೆಂಡ್ಸ್, ಈ ಥರ ಫ್ರೈ ಆಗ್ತಾ ಇದ್ದಾವೆ ಹಾಗಲಕಾಯಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನೀರು ಈ ಥರ ಕುದಿ ಬರ್ತಾ ಇದೆ. ಎಣ್ಣೆ ಆದಮೇಲೆ ನೀರು ಈ ಥರ ಕುದಿ ಬಂದಮೇಲೆ ಈಗ ನಾವು ಇದರಲ್ಲಿ ಹಿಟ್ಟನ್ನು ಹಾಕೋಣ. ಹಿಟ್ಟು ಹಾಕಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಸಾಫ್ಟು ಸ್ಮೂತಾಗಿ ರೊಟ್ಟಿ ಬರ್ತವೆ. ಯಾಕಪ್ಪ ನಾವು ಆಯಿಲ್ ಹಾಕಿರೋದು ಅಂದರೆ ಹಿಟ್ಟು ಗಂಟಾಗಲ್ಲ ಕಲಿಸ್ಬೇಕಾದ್ರೆ, ಅದಕ್ಕೋಸ್ಕರ ನಾವು 1 ಸ್ಪೂನ್ ಆಯಿಲ್ನ ಹಾಕಿರೋದು ಇದರಲ್ಲಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿರಿ, ಇಲ್ಲಿ ಈಗ ಇಲ್ಲಿ ನೋಡಿ ಹಾಗಲಕಾಯಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದ್ದಾವೆ. ಇದು ಈಗ ಹಾಗಲಕಾಯಿ ಫ್ರೈ ಆದವು. ನಮ್ಮದು ಹಿಟ್ಟು ರೆಡಿ ಆಯಿತು. ಈ ಥರ ನೋಡಿರಿ, ಈ ಥರ ಆಗಿದೆ ನಮ್ಮದು ಹಿಟ್ಟು. ಈಗ ನಾವು ಇದರಲ್ಲಿ ಟೊಮಾಟೋನ ಈ ಥರ ಒಂದರಲ್ಲಿ 4 ಪೀಸ್ 5 ಪೀಸ್ ಟೊಮಾಟೊ ಮಾಡಿಕೊಂಡು ಈ ಥರ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮಾಟೊ ಹಣ್ಣು ನೋಡಿರಿ, ಇಲ್ಲಿ ಟೊಮಾಟೊ ಹಣ್ಣು ನಾವು ಗೊಜ್ಜು ಮಾಡೋಕ್ಕೆ ಟೊಮಾಟೋದು ಯಾವ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊತೀವೋ ಅದೇ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೊಮಾಟೊ ಹಣ್ಣು ನಾವು ಇವತ್ತು ಜಾಸ್ತಿ ಹಾಕ್ತಿದ್ದೀವಿ. ಯಾಕಪ್ಪ ಅಂತೇಳಿದ್ರೆ ಇದು ಹಾಗಲಕಾಯಿ ಕಹಿ ಇರುತ್ತಲ್ಲ, ಟೊಮಾಟೊ ಜಾಸ್ತಿ ಹಾಕೋದ್ರಿಂದ ಇದು ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ನೋಡಿರಿ, ಈ ಥರ ಫ್ರೈ ಮಾಡ್ಕೊತಾ ಇದ್ದೀವಿ ನಾವು. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿರಿ, ಇಲ್ಲಿ ಟೊಮಾಟೊ ಹಣ್ಣು ಈ ಥರ ಫ್ರೈ ಆಗ್ತಾ ಇದೆ. ನೋಡಿರಿ, ಇಲ್ಲಿ ಟೊಮಾಟೊ ಹಣ್ಣು ಈ ಥರ ಆಯಿಲಲ್ಲಿ ಇದನ್ನು ಈ ಥರ ಫ್ರೈ ಆಗಿ ಸ್ವಲ್ಪ ಸ್ಮೂತಾಗಿ ಆಗಿದ್ದಾವೆ. ನೋಡಿರಿ, ಇಲ್ಲಿ ಈ ಥರ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈಗ ನೆಕ್ಸ್ಟ್ ನಾವು ಈಗ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿಮೆಣಸಿನ್ಕಾಯಿನ ಲಾಸ್ಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಫಸ್ಟಿಗೆ ಫ್ರೈ ಮಾಡಿಬಿಟ್ರೆ ಘಾಟ್ ಇರುತ್ತೆ, ಅದಕ್ಕೋಸ್ಕರ
ಲಾಸ್ಟಿಗೆ ಫ್ರೈ ಮಾಡ್ತಾ ಇದ್ದೀವಿ ಹಸಿಮೆಣ್ಸಿನ್ಕಾಯಿನ. ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಈಗ ಹಸಿಮೆಣ್ಸಿನ್ಕಾಯಿನ ಈ ಥರ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ನೋಡ್ರಿ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಈ ಥರ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ನೋಡ್ರಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹಸೆದೆ ಹಾಕ್ಕೋಬೇಕು. ಅದನ್ನು ಬೆಳ್ಳುಳ್ಳಿನ ಹಸೆದೆ ಹಾಕ್ಕೋಬೇಕು. ನಾವು ಬೇಕಾದರೆ ಇದು ಚಟ್ನಿ ಎಲ್ಲ ಕ್ಯೂಸ್ ಆದಮೇಲೆ ಹಸಿ ಈರುಳ್ಳಿನೂ ಕಟ್ ಮಾಡಿ ಇದರಲ್ಲಿ ಹಾಕ್ಕೋಬೋದು. ಈಗ ಇಲ್ಲಿ ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಈಗ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ ಇದರಲ್ಲಿ. ನೋಡ್ರಿ ಈ ಥರ ಈಗ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಈ ಥರ ಹಾಕಿ ಇದರಲ್ಲಿ ಕ್ಯೂಸ್ತಾ ಇದ್ದಾರೆ. ನೋಡ್ರಿ ಇಲ್ಲಿ ಈ ಥರ ಕೈಯಿಂದ ಬೇಕಾದ್ರೂ ಕ್ಯೂಸ್ಬೇಕು, ಯಾಕಂದರೆ ಮಿಕ್ಸಿಯಲ್ಲಿ ಹಾಕಿದರೆ ಅಷ್ಟು ಟೇಸ್ಟ್ ಬರಲ್ಲ ಚಟ್ನಿ. ಅದಕ್ಕೋಸ್ಕರ ಈ ಥರ ಕೈಯಿಂದ ಮತ್ತು ಇದರಿಂದ ಈ ಥರ ಕ್ಯೂಸಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ನೋಡ್ರಿ ಇಲ್ಲಿ ಈ ಥರ ಕ್ಯೂಸ್ತಾ ಇದ್ದಾರೆ ಚಟ್ನಿನ. ಇಲ್ಲಿ ಈ ಥರ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಕ್ಯೂಸ್ ಆಯಿತು. ಈಗ ನಾವು ಇದರಲ್ಲಿ ಟಮಾಟೆ ಹಣ್ಣನ್ನು ಹಾಕೋಣ. ನೋಡ್ರಿ ಇಲ್ಲಿ ಟಮಾಟೆ ಹಣ್ಣು ಈ ಥರ ಸಾಫ್ಟಾಗಿ ಫ್ರೈ ಆಗಿದ್ದಾವೆ ಆಯಿಲಲ್ಲಿ. ಈ ಟಮಾಟೆ ಹಣ್ಣು ಇದರಲ್ಲಿ ಹಾಕೋದ್ರಿ. ಟಮಾಟೆ ಹಣ್ಣನ್ನು ಈ ಥರ ಕ್ಯೂಸ್ತಾ ಇದ್ದೀವಿ ಈಗ. ನೋಡಿರಿ ಫ್ರೆಂಡ್ಸ್, ಈ ಥರ ನಾವು ಟಮಾಟೆ ಹಣ್ಣಿನ ಗೊಜ್ಜು ಯಾವ ಥರ ಕ್ಯೂಸ್ತೀವೋ ಅದೇ ಥರ ಸೇಮ್ ಅದೇ ಥರ ಕ್ಯೂಸ್ಕೋಬೇಕು. ನೋಡ್ರಿ ಇಲ್ಲಿ ಈಸಿ ಇದು ಹಾಗಲಕಾಯಿ ಚಟ್ನಿ. ಒಂಚೂರು ಕಹಿ ಇರಲ್ಲ ಫ್ರೆಂಡ್ಸ್, ಭಾಳ ಚೆನ್ನಾಗಿರುತ್ತೆ ಟೇಸ್ಟ್. ನೋಡ್ರಿ ಈ ಥರ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀವಿ ನಾವು. ನೋಡಿ ಇಲ್ಲಿ ಟಮಾಟೆ ಹಣ್ಣು ಹಾಕ್ಬಿಟ್ಟು ಈ ಥರ ಚಟ್ನಿನೆಲ್ಲ ಈ ಥರ ಕ್ಯೂಸ್ಕೊಂಡಿದ್ದೀವಿ. ನೋಡ್ರಿ ಇಲ್ಲಿ ಈ ಥರ ಕ್ಯೂಸಿದ್ದೀವಿ ಚಟ್ನಿನೆಲ್ಲ. ಈಗ ಲಾಸ್ಟಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹಾಗಲಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಹಾಗಲಕಾಯಿನ ನಾವು ಈಗ ಇದರಲ್ಲಿ ಹಾಕ್ಬಿಟ್ಟು ಎಲ್ಲ ಚಟ್ನಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ ಫ್ರೆಂಡ್ಸ್, ಈಗ ಇದನ್ನು ಚೆನ್ನಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಫ್ರೆಂಡ್ಸ್, ನಮ್ಮದು ಹಾಗಲಕಾಯಿ ಚಟ್ನಿ ಈ ಥರ ರೆಡಿ ಆಯಿತು ಫ್ರೆಂಡ್ಸ್. ಈಸಿಯಾಗಿರುವಂತಹ ಹಾಗಲಕಾಯಿ ಚಟ್ನಿ ಇದು. ಈ ಚಟ್ನಿಯಲ್ಲಿ ನಾವು ಬೇಕಾದರೆ ಮೇಲೆ ಈಗ ಸಣ್ಣದಾಗಿ ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ. ಇದನ್ನು ಚಪಾತಿ ಜೊತೆಗೂ ತಿನ್ಬೋದು, ರೊಟ್ಟಿ ಜೊತೆಗಾದ್ರೂ ತಿನ್ಬೋದು, ಅನ್ನದ ಜೊತೆಗಾದ್ರೂ ಕಲಿಸ್ಕೊಂಡು ತಿನ್ಬೋದು ಈ ಚಟ್ನಿನ. ಈಗ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀವಿ ಸ್ವಲ್ಪ. ನೋಡಿರಿ ಫ್ರೆಂಡ್ಸ್, ಹಾಗಲಕಾಯಿ ಹಾಕಿದ್ಮೇಲೆ ಮತ್ತೆ ಚಟ್ನಿನ ಕ್ಯೂಸಕ್ಕೆ ಹೋಗ್ಬಾರ್ದು. ಸುಮ್ಮನೆ ಮೇಲಿಂದ ಹಾಕಿ ಚಟ್ನಿ ಒಳಗೆ ಹಾಗಲಕಾಯಿ ಫ್ರೈ ಆಗಿದಾವಲ್ಲ ಅದನ್ನು ಮಿಕ್ಸ್ ಮಾಡಬೇಕಷ್ಟೆ, ಮತ್ತೆ ಇದನ್ನು ಕ್ಯೂಸ್ಬಾರ್ದು. ಈಗ ನೋಡಿರಿ ಇಲ್ಲಿ ಅಕ್ಕಿ ರೊಟ್ಟಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ, ಅಕ್ಕಿ ರೊಟ್ಟಿ ಮಾಡೋಣ ಈಗ. ಈಗ ನೋಡಿ ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ. ನೋಡ್ರಿ ಇಲ್ಲಿ ಈ ಥರ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಹಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಎಷ್ಟು ನಾದ್ಕೊಂತೀವೋ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ. ಅಕ್ಕಿ ರೊಟ್ಟಿ ಆಗಲಿ, ಜೋಳದ ರೊಟ್ಟಿ ಆಗಲಿ, ರಾಗಿ ರೊಟ್ಟಿ ಆಗಲಿ, ಯಾವುದೇ ರೊಟ್ಟಿ ಆಗಲಿ. ನೋಡ್ರಿ ಇಲ್ಲಿ ಹಿಟ್ಟನ್ನು ಈ ಥರ ನಾದ್ಕೋಬೇಕು ಚೆನ್ನಾಗಿ. ನೋಡ್ರಿ ಇಲ್ಲಿ ಈ ಥರ ಉಂಡೆ ಆಗಿದೆ. ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ಈಗ ರೊಟ್ಟಿನ ತಟ್ಟಬೇಕು ಈ ಥರ. ಈಗ ಭಾಳ ಜನ ರೊಟ್ಟಿನ ಲತೋಡಿಯಲ್ಲಿ ಲಟ್ಟಿಸ್ತಾರೆ, ಬಟ್ ನಾವು ಈ ಥರ ಕೈಯಲ್ಲಿ ತಟ್ತೀವಿ ರೊಟ್ಟಿನ. ನೋಡಿ ಫ್ರೆಂಡ್ಸ್, ಈ ಥರ ತಟ್ಟಬೇಕು ರೊಟ್ಟಿನ. ಚಪಾತಿ ಥರ ಲಟ್ಸಲ್ಲ, ನಾವು ತಟ್ತೀವಿ ರೊಟ್ಟಿ. ನೋಡ್ರಿ ಇಲ್ಲಿ ತಟ್ತಾ ಇರೋದು ರೊಟ್ಟಿ ಈ ಥರ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ತೊಟ್ಟಿ ರೆಡಿ ಆಯಿತು ರೊಟ್ಟಿ. ಈಗ ನೋಡಿ ನಾವು ಎಷ್ಟು ದೊಡ್ಡ ಸೈಜ್ ಬೇಕಾದರೂ ರೊಟ್ಟಿನ ಹಾಕ್ಬೋದು. ನೋಡ್ರಿ ಇಲ್ಲಿ ನಾವು ರೊಟ್ಟಿನ ಈ ಥರ ತಟ್ಟಿ ಈಗ ಅಂಚು ಬಿಸಿ ಆದಮೇಲೆ ರೊಟ್ಟಿನ ಹಾಕಿದ್ದೀವಿ. ಈಗ ಇದ್ರ ಮೇಲೆ ಸ್ವಲ್ಪ ನಾವು ನೀರನ್ನು ಹಾಕಿ
ಈ ಥರ ನೀರನ್ನು ಸ್ಪ್ರೆಡ್ ಮಾಡಬೇಕು. ಈಗ ನಮ್ಮದು ಚಟ್ನಿ ಜೊತೆಗೆ ರೊಟ್ಟಿನೂ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಅಕ್ಕಿ ರೊಟ್ಟಿ ನೋಡ್ರಿ ಈ ಥರ ಬಂದಿದೆ ನೋಡ್ರಿ. ಒಂದು ರೊಟ್ಟಿ ಇಲ್ಲಿ ಹಂಚ ಮೇಲೆ ರೆಡಿ ಆಗ್ತಾ ಇದೆ, ಮತ್ತು ಇನ್ನೊಂದು ರೊಟ್ಟಿನ ಇಲ್ಲಿ ತಟ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ರೊಟ್ಟಿ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮದು ಇಲ್ಲಿ ಒಂದು ರೊಟ್ಟಿ ರೆಡಿ ಆಯಿತು, ಅಕ್ಕಿ ರೊಟ್ಟಿ. ಈಗ ಇನ್ನೊಂದು ರೊಟ್ಟಿ ರೆಡಿ ಮಾಡಿ ಆಯ್ತಲ್ಲ, ಅದನ್ನು ಹಾಕೋಣ ಈಗ. ಮತ್ತು ಸೇಮ್ ಅದೇ ಥರ ನೀರನ್ನು ಹಾಕಿ ಇದ್ರ ಮೇಲೆ ಸ್ಪ್ರೆಡ್ ಮಾಡಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಈ ಅಕ್ಕಿ ರೊಟ್ಟಿನೂ ರೆಡಿ ಆಯಿತು. ಇನ್ನು ನೋಡಿ ಇಲ್ಲಿ ಈ ಥರ ಆಗಿದೆ ನೋಡಿರಿ. ಇಲ್ಲಿ ಈ ಥರ ಆಗಿದೆ ನಮ್ಮದು ರೊಟ್ಟಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮದು ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಈಸಿ ಆಗಿರುವಂತಹ ಮತ್ತು ಹೆಲ್ತಿ ಫುಡ್ ಇದು ಹಾಗಲಕಾಯಿ ಚಟ್ನಿ. ಇದು ಮಾಡ್ಕೊಳ್ಳೋದು ಭಾಳ ಈಸಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಾವು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.